इदानीं प्रकाशकस्य शुभवचनानि वक्तुम् आगच्छति याजी प्रकाशनस्य श्रीमती सविता याजी. स्वागतम्. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಹಾಗೂ ಇವತ್ತಿನ ದಿನ ಲೋಕಾರ್ಪಣೆಗೊಳ್ಳುತ್ತಾ ಇರುವ ರಣದುರಂಧರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ಯಾಜಿ ಪ್ರಕಾಶನದ ಪರವಾಗಿ ನನ್ನ ಅನಂತ ನಮಸ್ಕಾರಗಳು. ಆತ್ಮೀಯರೇ, ಯಾಜಿ ಪ್ರಕಾಶನ ಕಳೆದ 12 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಅದು ಈಗ ತನ್ನ 101ನೇ ಪುಸ್ತಕ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ನಾವು 100 ಪುಸ್ತಕವನ್ನು ಪೂರೈಸಿ ಇವತ್ತು 101ನೇ ಪುಸ್ತಕಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗೆ ನಮ್ಮ ಪ್ರಕಾಶನದ ಕೆಲವೊಂದು ಪುಸ್ತಕಗಳಿಗೆ ನಾಟಕ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಹಾಗೆಲ್ಲ 30ಕ್ಕೂ ಹೆಚ್ಚು ಪ್ರಶಸ್ತಿಗಳು ನಮ್ಮ ಪುಸ್ತಕಕ್ಕೆ ಸಂದಿದೆ. ಹಾಗೆ ಸಾವಿತ್ರಿಬಾಯಿ ಫುಲೆ, ಬಾಜಿರಾವ್ ಮಸ್ತಾನಿ, ಜುಲೈ 22, 1947, ಸಂತೆಯಲ್ಲಿ ನಿಂತ ಕಬೀರ, ಇವೆಲ್ಲ ಕಾದಂಬರಿಗಳು ನಮ್ಮ ಪ್ರಕಾಶನದಿಂದ ಪ್ರಕಟಿಸಲ್ಪಟ್ಟು ಚಲನಚಿತ್ರ ಕೂಡ ಆಗಿದೆ. ನೀವೆಲ್ಲ ಕೇಳಿರ್ಬೋದು ಸಾವಿತ್ರಿಬಾಯಿ ಫುಲೆ, ಜುಲೈ 22, ಸಂತೆಯಲ್ಲಿ ನಿಂತ ಕಬೀರ ಎಲ್ಲ. ಹಾಗೆ ಇವತ್ತಿನ ದಿನ ನಮ್ಮ ಪ್ರಕಾಶನಕ್ಕೆ ರಣದುರಂಧರ ಅತ್ಯುತ್ತಮ ಶಿವಾಜಿ ಮಹಾರಾಜರ ನಿರ್ಣಾಯಕ ಯುದ್ಧಗಳನ್ನು ಕುರಿತು ನಮ್ಮ ಪ್ರಕಾಶನಕ್ಕೆ ಪ್ರಕಟಿಸಲು ಅನುಮತಿ ಕೊಟ್ಟ ಶ್ರೀಯುತ ಗುರುರಾಜ್ ಭಟ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ಅವರನ್ನು ಪರಿಚಯಿಸಿದವರು ನಮಗೆ ಸತ್ಯೇಶ್ ಬೆಳ್ಳೂರ್ ಸರ್ ಅವರು. ಅವರ ಪುಟಪಾಕ ಅನ್ನುವ ಚುರುಕತೆಗಳನ್ನು ಕೂಡ ಈ ಹಿಂದೆ ಯಾಜಿ ಪ್ರಕಾಶನದಿಂದ ನಾವು ಪ್ರಕಟಿಸಿದ್ವಿ. ಅದು ಕೂಡ ಈಗ 2ನೇ ಮುದ್ರಣಕ್ಕೆ ಕಾಲಿಡ್ತಾ ಇದೆ ಪುಟಪಾಕ. ಹಾಗೆ ಇವತ್ತಿನ ದಿನ ಪುಸ್ತಕ ಓದುವರ ಸಂಖ್ಯೆ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತಂದರೆ, ನಾವು ನಿನ್ನೆ ಸಪ್ನಾ ಬುಕ್ ಸ್ಟಾಲಿಗೆ ಹೋಗಿದ್ವಿ. ಹಾಗೆ ಅಲ್ಲಿ ದೊಡ್ಡೇಗೌಡ ಸರ್ ಜೊತೆ ಮಾತಾಡಿದಾಗ, ಸರ್ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಏನು ಮಾಡಬೇಕು, ಮಾರ್ಕೆಟ್ ಮಾಡಲಿಕ್ಕೆ ಏನು ಮಾಡಬೇಕು, ಪುಸ್ತಕ ಓದುಗರ ಸಂಖ್ಯೆ ಹೆಚ್ಚು ಮಾಡಲು ಏನು ಮಾಡಬೇಕು ಅಂತ ಅವ್ರನ್ನ ನಾವು ಕೇಳಿದಾಗ, ಒಳ್ಳೆಯ ಪುಸ್ತಕಗಳನ್ನು ಪ್ರಕಟಿಸಿ ಅಂತ ಹೇಳಿದರು. ಅಂದರೆ ಒಳ್ಳೆಯ ಪುಸ್ತಕಗಳು ಅಂದರೆ ಯಾವುದು, ಯಾರಿಗಾಗಿ, ಯುವಕರಿಗಾಗಿ, ಯುವ ಜನತೆಗೆ ನಾವು ಏನು ಕೊಡ್ಬೋದು. ಇವತ್ತಿನ ದಿನ ಮೊಬೈಲಲ್ಲೇ ಎಲ್ಲವೂ ಸಿಗ್ತಾ ಇದೆ. ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕಾದ್ರೂ ನಾವು ಮೊಬೈಲಲ್ಲಿ ಆನ್ ಮಾಡ್ತೀವಿ, ನಮಗೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಒಂದು ಕಲೆಕ್ಟ್ ಮಾಡಿ ಕ್ಷಣಿಕ ಅಷ್ಟೇ ತಗೋತೀವಿ, ಅಷ್ಟನ್ನೇ ಬಿಡ್ತೀವಿ. ಆದರೆ ಪುಸ್ತಕ ಓದಿದಾಗ ನಮಗೆ ಅದರಲ್ಲಿ ಸಿಗುವ ಆನಂದ ಮತ್ತು ಈ ಮೊಬೈಲಿಂದ ಸಿಗುತ್ತಾ ಇಲ್ಲ. ಮೊಬೈಲಲ್ಲಿ ನಾವು ಎಷ್ಟೋ ಸಲ ಡಾಟಾ ಖಾಲಿಯಾದ ತಕ್ಷಣ ಆನ್ ಮಾಡ್ಕೋತೀವಿ, ಡಾಟಾ ಹಾಕ್ಕೋತೀವಿ, ವಾಟ್ಸಪ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ರೀಲ್ಸ್ ನೋಡ್ತೀವಿ. ಆದರೆ ಅದಕ್ಕೆ ಡಾಟಾ ಎಷ್ಟು ಖಾಲಿ ಆಗುತ್ತೆ ಅನ್ನೋ ನಮಗೆ ಅರಿವಿಲ್ಲ. ಅದೇ ನಾವು ಒಂದು ಒಳ್ಳೆಯ ಪುಸ್ತಕವನ್ನು 100 ರೂಪಾಯಿ ಕೊಟ್ಟು ತಗೋಬೇಕು ಅಂತ ಆದಾಗ ನಾವು ಯೋಚಿಸ್ತೀವಿ, ಈ ಪುಸ್ತಕಕ್ಕೆ 100 ರೂಪಾಯಿ ಕೊಟ್ಟು ತಗೋಬಹುದಾ ಅಂತ. ಆದರೆ ಹಾಗೆ ಇಲ್ಲ. ಒಂದು ಪುಸ್ತಕ ಮನೆಯಲ್ಲಿ ಇತ್ತು ಅಂತಾದರೆ ನಮಗೆ ಪುಸ್ತಕ ಓದುವ ಪ್ರೇಮಿಗಳಿಗೆ ಯಾವತ್ತೂ ಬೇಜಾರು ಅನ್ನೋದು ಆಗೋದೇ ಇಲ್ಲ. ಒಂದು ಪುಸ್ತಕವನ್ನು ಓದ್ತಾ ಇದ್ದರೆ ಸಮಯ ಕಳೆಯೋದು ಗೊತ್ತಾಗೋದೇ ಇಲ್ಲ. ಎಕ್ಸಾಂಪಲ್, ನಾನು ಮನೆಯಲ್ಲಿ ಕಂಪ್ಯೂಟ್ರಲ್ಲಿ ಮಾಡ್ತಾ ಓದ್ತಾ ಇರಬೇಕಾದ್ರೆ ನನಗೆ ಏನು ಬೇಜಾರಾಯಿತು ಅಂತ ಯಾವತ್ತೂ ಅನ್ನಿಸ್ತಾನೇ ಇಲ್ಲ. ಅಂದರೆ ಪುಸ್ತಕ ಓದು ಆ ಮಟ್ಟಕ್ಕೆ ಇವತ್ತಿನ ದಿನ ನಾನಿಲ್ಲಿ ನಿಂತು ಒಂದು ಪ್ರಕಾಶಕಿಯಾಗಿ ಮಾತಾಡ್ತಿದ್ದೀನಿ ಅಂತಾದರೆ, ಅಂದರೆ ಹೆಚ್ಚಿಗೆ ಓದಿಲ್ಲದ ನಾನು ಒಬ್ಬ ಪ್ರಕಾಶಕಿಯಾಗಿ ಮಾತಾಡ್ತಿದ್ದೀನಿ ಅಂತಾದರೆ ಅದಕ್ಕೆ ಕಾರಣ ನನ್ನ ಪುಸ್ತಕ ಓದು, ಹಾಗೆ ಒಳ್ಳೆಯ ಲೇಖಕರು, ಸಾಹಿತಿಗಳ ಒಡನಾಟ. ಅದು ನನ್ನ ಇಲ್ಲಿ ತನಕ ತಂದು ನಿಲ್ಲಿಸಿ ಮಾತನಾಡುವ ಮಟ್ಟಕ್ಕೆ ನಿಲ್ಲಿಸಿದೆ. ಅದಕ್ಕೆ ಪುಸ್ತಕ ಓದಬೇಕು ಅಂತ ಯುವ ಜನತೆಗೂ ಅದನ್ನೇ ನಾನು ಕರೆ ಕೊಡೋದು. ಇಲ್ಲಿ ಎಲ್ಲ ಹಿರಿಯರಿದ್ದೀರಿ, ಮನೆಯಲ್ಲಿ ಇರುವ ಯುವಕರನ್ನು ಪುಸ್ತಕ ಓದಿನತ್ತ ಬೆಳೆಸಿ, ಜ್ಞಾನ ವೃದ್ಧಿ ಆಗುತ್ತೆ. ಮೊಬೈಲ್ ನೋಡಿದಾಗ ನಾವು ಎಷ್ಟು ತಲೆ ತಗ್ಸಿ ನೋಡ್ತೀವೋ ಅದು ತಲೆ ತಗ್ಸೋ ಹಾಗೆ ಮಾಡುತ್ತೆ. ಅದೇ ಒಂದು ಪುಸ್ತಕ, ನೀವು ಈಗ ಕಳೆದ ಶಿವರಾಮ್ ಕಾರಂತರ ಯಾವುದಾದ್ರೂ ಒಂದು ಪುಸ್ತಕ ನೀವು ಯಾರಾದರೂ ಓದಿರ್ಬೋದು. ಒಂದು ಚೋಮನ ದುಡಿ ಆಗಿರ್ಬೋದು, ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಅದನ್ನು ನಾವು ನೆನಪು ಮಾಡಿದ ಕೂಡಲೇ ನಮಗೆ ಆ ಪಾತ್ರಗಳು ನೆನಪಾಗತ್ತೆ. ಅದೇ ನಾವು ಮೊಬೈಲಲ್ಲಿ ನೋಡಿದಾಗ ಎಷ್ಟೇ ಡೌನ್ಲೋಡ್ ಮಾಡಿ ಓದಿರಲಿ, ಏನೇ ಮಾಡಿರಲಿ, ಅದು ನಮಗೆ ಕ್ಷಣಿಕದಲ್ಲಿ ಮಾತ್ರ. ಒಂದು ಪುಸ್ತಕದ ಓದು ನಮಗೆ ಅಲ್ಲಿ ಪಾತ್ರಗಳನ್ನು ನೆನಪಾಗತ್ತೆ. ಆ ಕರಾವಳಿಯ ವೈಭವ, ಮರಳಿ ಮಣ್ಣಿಗೆ ಕಾದಂಬರಿಯ ಪಾರ್ವತಿ ನೀವೆಲ್ಲ ಓದಿರ್ಬೋದು. ಸರಸ್ವತಿ, ರಾಮ, ಇತಾಳರನ್ನೆಲ್ಲ ನೆನಪು ಮಾಡಿಕೊಂಡ್ರೆ
ಎಲ್ಲ ಘಟನೆಗಳು ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಅದೇ ಒಂದು ಪುಸ್ತಕ ಓದಿದ್ರೆ ಅದು ಒಂದು ಧ್ಯಾನ. ಪುಸ್ತಕ ಓದೋದು ಅನ್ನೋದು ಒಂದು ಧ್ಯಾನ. ಆದರೆ ನಮ್ಮ ಈಗಿನ ಸ್ಥಿತಿಯಲ್ಲಿ ಪುಸ್ತಕ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಯುವ ಜನತೆಗೆ ಯಾವ ಥರ ಪುಸ್ತಕವನ್ನು ನಾವು ಕೊಡಬಹುದು. ಅದೇ ರೀತಿ ಇವತ್ತಿನ ದಿನ ಲೋಕಾರ್ಪಣೆಗೊಳ್ತಾ ಇರುವ ಶಿವಾಜಿ ಮಹಾರಾಜರ ಪುಸ್ತಕ ಅತ್ಯಂತ ಒಳ್ಳೆಯ ಬೇಡಿಕೆ ಬರಬಹುದು ಬರುತ್ತೆ. ಯಾಕೆಂದರೆ ನಿನ್ನೆ ಸ್ವಪ್ನ ಬುಕ್ ಸ್ಟಾಲಿಗೆ ಹೋದಾಗ ಶಿವಾಜಿ ಅವ್ರದ್ದ ಖಂಡಿತ ಮೇಡಮ್ ಕಳಿಸ್ಕೊಡಿ, ಒಳ್ಳೆಯ ಬೇಡಿಕೆ ಇದೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ನಾವು ಭರವಸೆಯಲ್ಲೇ ಇದ್ದೀವಿ. ತುಂಬ ಒಳ್ಳೆಯ ಪುಸ್ತಕ, ಅದನ್ನು ಪ್ರಕಟಿಸಲು ಆಗು ಮಾಡಿಕೊಟ್ಟ ಗುರುಪ್ರಸಾದ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಇವತ್ತು ಪುಸ್ತಕ ಲೋಕಾರ್ಪಣೆಗೊಳಿಸಲು ಸಂಸತ್ ಇವರು ಬರಬೇಕು, ತೇಜಸ್ವಿ ಸೂರ್ಯ ಅವರು ಬರ್ತಾ ಇದ್ದಾರೆ. ಅವರ ವಿಷಯ ಒಂದು ಹೇಳಲೇಬೇಕು. ಲಾಸ್ಟ್ ಏಪ್ರಿಲಲ್ಲಿ ಹೊಸಪೇಟೆಗೆ ಬಂದಿದ್ದರು. ಆವಾಗ ನನಗೆ ಅನಿವಾರ್ಯ ಕಾರಣದಿಂದ ಅವರ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ನಾನು ತುಂಬ ಪೇಚಾಡ್ಕೊಂಡೆ. ಯಾಕೆಂದರೆ ನನಗೆ ಅವರು ನನ್ನ ದೊಡ್ಡ ಅಭಿಮಾನಿ. ನಾನು ಅವರದ್ದೆಲ್ಲ ಸ್ಪೀಚ್ ಕೇಳ್ತೀನಿ. ಹಾಗೆ ಅವರು ತುಂಬ ಒಳ್ಳೆಯ ಗಾಯಕರು ಕೂಡ. ಅದನ್ನು ನಾನು ಯಾವಾಗೂ ಕೇಳ್ತಾ ಇರ್ತೀನಿ. ಅವರ ಜೊತೆ ಒಂದು ವೇದಿಕೆಯನ್ನು ಹಂಚ್ಕೋತಾ ಇದ್ದೀನಿ ಅಂತ ಅದೊಂದು ತುಂಬ ಖುಷಿಯಾದ ಕ್ಷಣ. ಇಷ್ಟು ಹೇಳ್ತಾ, ಯಾಜಿ ಪ್ರಕಾಶನದ ಪುಸ್ತಕಗಳು ಹೊರಗಡೆ ಮಾರಾಟಕ್ಕೆ ಇದೆ, ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಇವತ್ತು ಬಿಡುಗಡೆಗೊಳ್ತಾ ಇರೋದು ಮುಖಬೆಲೆ 360 ರೂಪಾಯಿ ಇದೆ, ಇವತ್ತು 300 ರೂಪಾಯಿಗೆ ಸಿಗ್ತಾ ಇದೆ. ತಾವೆಲ್ಲರೂ ಪುಸ್ತಕ ಕೊಂಡು ಓದಿ ಲೇಖಕರನ್ನು ಹಾಗೂ ಪ್ರಕಾಶಕರನ್ನು ಎಲ್ಲರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು.